ನಮ್ಮ ನೆಲದ ಕಥೆಗಳು, ಜನಪದದ ಕಥೆಗಳು ಸಾಕಷ್ಟು ವಿಶೇಷ ರೀತಿಯಲ್ಲಿ ಬಂದರೂ ಕೂಡ ಸದ್ಯಕ್ಕೆ ರಂಗಾಯಣ ರಘು ಸರ್ ಅಭಿನಯಿಸಿರ್ತಕ್ಕಂತಹ ರಂಗ ಸಮುದ್ರ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಅನ್ನುವಂತಹ ಕುತೂಹಲ ಹುಟ್ಟಿಸಿದೆ. ಇದರಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಅದರ ಬಗ್ಗೆ ಎಲ್ಲ ಮಾತಾಡ್ಸೋಣ. ಸರ್, ಸಹಜವಾಗಿ ರಂಗ ಸಮುದ್ರ ಅಂದರೆ ಏನು ಅನ್ನೋಂಥ ಕುತೂಹಲ ಮೊದಲನೇದಾಗಿ ನಿಮ್ಮ ಕಡೆಯಿಂದ ಹೇಳುವಂಥದ್ದು ಒಂದು ಜನಪದ ಕಲಾವಿದರ ಕತೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಸರ್. ನಿಮಗೆ ಜನಪದವೇ ಒಂದು ಸಮುದ್ರ ಅಲ್ವಾ, ಅದರೊಂದು ಅವ್ನು ಸಣ್ಣ ಕಲಾವಿದ ಆಗ್ಬೋದು. ಆಮೇಲೆ ಅದು ಎಂಥ ಒಳ್ಳೆ ಜನಪದ ಕಲಾವಿದರಿಗೆ ಒಂದು ಶಕ್ತಿ ಇರುತ್ತೆ ಅಂತಂದರೆ ಅವನು ತಾನು ಪ್ರದರ್ಶನ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಲಕ್ಷ ಜನ ಬೇಕಾಗಿಲ್ಲ, ದೊಡ್ಡ ನಗರ ಬೇಕಾಗಿಲ್ಲ. ಎಲ್ಲರೂ ಬಂದು ಎಲ್ಲ ಬಂದು ಕೈ ಕಟ್ಕೊಂಡ್ಬಂದು ಕೂತ್ಕೊಂಡು ಅದನ್ನು ದುಡ್ಡು ಕೊಟ್ಟು ನೋಡಬೇಕಾಗಿಲ್ಲ. ಅವನಿಗೊಂದು ಜಗಲಿ ಸಾಕು, ಒಬ್ಬರಿರಲಿ, ಇಬ್ಬರಿರಲಿ, ಮೂವರಿರಲಿ. ಅದರಿಂದ ಅವನು ಹಾಡೋಕ್ಕೆ ಶುರು ಮಾಡಿ ಅಥವಾ ಹೇಳೋಕ್ಕೆ ಶುರು ಮಾಡಿ ಬಾರ್ಸೋಕ್ಕೆ ಶುರು ಮಾಡ್ದ ಅಂತಂದರೆ ಅದರ ಸಂಖ್ಯೆ ಆ ಗ್ರಾಮಕ್ಕಾಗುತ್ತೆ. ಅವನು ಈ ಗ್ರಾಮದಲ್ಲಿ ಮಾಡ್ತಾನೆ, ಮತ್ತು ಇನ್ನೊಂದು ಊರಿಗೆ ಹೋಗ್ತಾನೆ, ಹೇಳ್ತಾನೆ. ಕ್ರಮಿಸೋದು ಅಂತ ಆ ಜನಪದ ಕಲಾವಿದ ಜನಪದರ ಶಕ್ತಿನೇ ಅಷ್ಟು. ಅದು ಇವಾಗೆಲ್ಲೋ ನಮ್ಗೆ ಹೌದು ಸಾಕಷ್ಟು ಉತ್ಸವಗಳಾಗುತ್ತೆ, ಬರ್ತಾರೆ, ಇಲ್ಲಿ ಮಾಡ್ತಾರೆ, ಹೋಗ್ತಾರೆ. ಈ ಥರದ ಜನಪದ ಅವನು ತಾನೇನೋ ಒಂದು ಕಲ್ತ್ಬಿಟ್ಟಿದ್ದೀನಿ. ಅದನ್ನು ನಮ್ಮ ಯುವಕರಿಗೆ, ನಮ್ಮ ಜನಾಂಗ ಅಂತಂದರೆ ಬರೀ ಅವನದು ಯಾವುದೋ ಒಂದು ಇದಲ್ಲ, ಅವನ ಗ್ರಾಮದ ಆಗ್ಬೋದು. ಅದನ್ನು ಹೆಂಗನ ಮಾಡಿ ಅದು ರವಾನಿಸ್ಬೇಕು, ಅದನ್ನು ಕಲಿಸ್ಬೇಕು, ಅದನ್ನು ಕಲ್ತ್ಕೊಳ್ರು ಅಂತ ಅವನಿಗೊಂದು ಇದು. ಅದು ಗೊತ್ತಲ್ಲ ನಿಮಗೆ, ಕಲಿಕೆ ಇರೋದು ಒಂದು ದಿವಸಕ್ಕೆ 2 ದಿವಸಕ್ಕೆ ನಿಂತೋಗೋದಲ್ವಲ್ಲ, ಅದು ನಿಂತೋಗೋದಲ್ಲ. ಅದೊಂಥರ ಅಂದರೆ ನೀವು ಒಂದು ವರ್ಷಗಟ್ಟಲೆ ಕಲಿಬೇಕಾಗ್ತದೆ. ಅದೊಂದು ಜೀವನದ ಭಾಗ ಆಗಬೇಕಾಗ್ತದೆ ಅದನ್ನು ಆ ದೃಷ್ಟಿಯಿಂದ ಈ ರಂಗ ಸಮುದ್ರ ಅನ್ನೋದು ಹೌದಪ್ಪ. ಈ ಪ್ರತಿಯೊಂದು ಅದು ಯಾವುದೇ ಕಲೆ ಆಗ್ಬೋದು, ಅದೊಂದು ಸಮುದ್ರವೇ. ಅದರಲ್ಲಿ ನಾವೆಲ್ಲ ಮೀನುಗಳಷ್ಟೇ ಸರ್. ಈಗ ಪ್ರಮುಖವಾಗಿ ನಿಮ್ಮನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿರುವಂಥದ್ದು ಹೌದು, ಬಟ್ ಇದರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮನ್ನೇ ಕಥೆ ಆಧರಿಸಿ ನೀವು ಹೋಗ್ತಾ ಇರುವಂಥದ್ದು. ಸೊ ಹೇಗೆ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೋದು ಅನ್ನೋಂಥದ್ದು. ಜೊತೆಗೆ ಒಂದು ವಿಷಯ ಹೇಳಿದ್ರಿ, ಅಂದರೆ ಡ್ಯಾನ್ಸ್ ಮಾಡುವಾಗೆಲ್ಲ ಸೊಂಟ ನೋವು ಬರ್ತಾಯಿತ್ತು, ಬಟ್ ಆದರೂ ಕೂಡ 10 kg ಡೊಳ್ಳೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿದ್ರಿ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಅದು ನಮಗೇನು ಗೊತ್ತಾ, ನಮಗೆ ಅದು ಒಂದೇನಪ್ಪ ಅಂದರೆ ನಾನು ಏನೋ ಸೌಂಡ್ಗೆ ನನ್ನ ದೇಹ ಸುಮ್ಮನೆ ಹಂಗೆ ರಿಯಾಕ್ಟ್ ಆಗುತ್ತೆ. ಅದು ನಂಗೆ ರಂಗಭೂಮಿಲಿ ಅದೊಂಥರ ಹೆಂಗೋ ನಾವು ತಲ್ಲೀನರೇ ಆಗೋದು ನಮಗೆ ಚೆನ್ನಾಗಿ ಗೊತ್ತು. ಈ ಸಿನಿಮಾದ ಹಂಗಾಗಲ್ಲ, ತಲ್ಲೀನತೆ ಜೊತೆಗೆ ಅದಕ್ಕೊಂದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಅದು ನಮ್ಮಿಂದ ಎಲ್ಲರೂ ಇರ್ತದೆ. ಅದು ಸ್ವಲ್ಪ ನನಗೆ ಕಷ್ಟ ಆಯಿತು, ಬಟ್ ಧನು ಮಾಸ್ಟರ್ ಬಿಡಲಿಲ್ಲ. ಅದಕ್ಕೆ ಹೆಂಗೆ ಬೇಕು ಅದನ್ನು ಹಂಗೆ ಮಾಡಿದ್ರು. ಯಾಕೆಂತಂದರೆ 5 ಲಕ್ಷ ಜನ ಪಾಪ ನಾವು ಬಿಜಾಪುರ ಜನಕ್ಕೆ ನಿಜವಲ್ಲೂ ಕೈ ಮಾಡಿ. ಯಾಕಂದರೆ ಪಾಪ ಅವರು ಭಕ್ತಿಯಿಂದ ದೇವ್ರು ನೋಡೋಕ್ಕೆ ಬಂದಿರ್ತಾರೆ. ಅವ್ರು ದೇವ್ರನ್ನ ನೋಡಬೇಕು, ದೇವ್ರ ಹತ್ರ ಮಾತಾಡಬೇಕು, ದೇವ್ರ ಹತ್ರ ಜಗಳ ಆಡಬೇಕು. ಎಷ್ಟು 1 ವರ್ಷಕ್ಕೆ ಕಾದಿರ್ತಾರೆ. ಅವ್ರು ದೇವ್ರದ್ದೇನೋ ಕಾರ್ಯಕ್ರಮಗಳಿರ್ತವೆ, ಅವ್ರ ಹತ್ರ ಬಂದಿರ್ತಾರೆ. ಅದನ್ನು ನೋಡಿ ಪಾಪ ನಮ್ಮ ಸಿನಿಮಾಗೂ ಸಹಕಾರ ಮಾಡಿ ಒಂದ್ಸರಿ ಕೇಕೆ ಹಾಕಿ ಕೂಗಿ ನಮಗೆ ಪ್ರೋತ್ಸಾಹ ಮಾಡಿದ್ರಲ್ಲ. ಅದ್ರ ಮಧ್ಯದಲ್ಲಿ ನಾವು ನಮ್ಮ ಕೆಲಸ ಮುಗಿಸ್ಕೋಬೇಕಲ್ಲ, ಅದು ಮಾಡಿಸ್ಕೊಂಡ್ಬಂದ್ವಿ. ಕೈಲಾಸ ಭೂಮಿಗೆ ಇಳಿದು ಬಂತು ನೋಡ ಅಂತ ಒಂದು ಹಾಡನ್ನ ಅದು ಕೈಲಾಸಕರವ್ರು ಹಾಡೋದು, ಅದನ್ನು ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಸರ್, ವಿಶೇಷವಾಗಿ ಕನ್ನಡದ ಸಿನಿಮಾಗಳು ಪರಭಾಷಿಗರನ್ನು ಫಿದಾ ಮಾಡ್ತಾ ಇರುವಂಥದ್ದು ಗೊತ್ತಿರುವಂಥದ್ದೇ, ಬಟ್ ಅದಕ್ಕೆ ಪೂರಕ ಅನ್ನುವಂಥದ್ದೇ. ಅಂದರೆ ಸಹಜವಾಗಿ ಒಂದು ಬಜೆಟ್ ವಿಚಾರದಲ್ಲಿ ಚಿಕ್ಕ ಸಿನಿಮಾ ಅಂತ ಅನ್ಕೋಬೋದು, ಬಟ್ ಈ ಸಿನಿಮಾಗೆ ಬಾಹುಬಲಿ ಮತ್ತು RRR ಮ್ಯೂಸಿಕ್ ಡೈರೆಕ್ಟರ್ ಹಾಡಿರುವಂಥ ಹಾಡು ಈಗಾಗಲೇ ಒಂದು ರೀತಿ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಆ ಬೆಳವಣಿಗೆ ಬಗ್ಗೆ ಹೇಳುವಂಥದ್ದಾದರೆ ಸರ್, MM ಕೀರವಾಣಿ ಅವರು ಹಾಡಿರುವಂಥ ಹಾಡಿನ ಬಗ್ಗೆ. ಅಲ್ಲ, ಅದಕ್ಕೆ ಆ ಥರದ್ದೊಂದು ಒಂದು ಗಟ್ಟಿ ಧ್ವನಿ ಬೇಕಾಗಿತ್ತು, ಒಂದು ದೃಢವಾದ ಧ್ವನಿ ಬೇಕಾಗಿತ್ತು. ಅದನ್ನು ಒಂದಷ್ಟು ನಿಮ್ಗೆ ಅದು ಗೊತ್ತು, ಕೇಳ್ತಾಯಿದ್ರೆ ಅದೆಲ್ಲ ವಿಚಾರಗಳನ್ನು ಹೇಳುವಂಥದ್ದು ಬೇಕಾಗಿತ್ತು. ಅದಕ್ಕೆ ಆ ಧ್ವನಿ ತುಂಬ ಸೂಕ್ತ ಅಂತ ಅನ್ನಿಸ್ತು. ಆಮೇಲೆ ಭಾಳ ದೊಡ್ಡ ಡೈರೆಕ್ಟ್ರು ಅವ್ರಿಗೂ ಆಮೇಲಿಂದ ಅಷ್ಟು ದೊಡ್ಡ ಡೈರೆಕ್ಟ್ರಾಗಿ ಇದರ ವಿಚಾರ ಎಲ್ಲ ಕೇಳಿದ್ಮೇಲೆ ಅವರು ಒಳಗೊಬ್ಬ ಕಲಾವಿದ ಇದ್ದಾನಲ್ಲ, ಹೌದು, ಜನಕ್ಕೆ ಇದಿಷ್ಟ ಆಗಿತ್ತು, ನಾನು ಹಾಡ್ತೀನಿ ಅಂತ ಅವ್ರು ಬಂದಿದ್ರಲ್ಲ, ಅವಾಗ ಅನಿಸುತ್ತೆ ಅವರು ಎಷ್ಟೇ ಅವ್ರಿಗೆ ಆಸ್ಕರ್ ಬಂದಿರಲಿ, ಏನೇ ಬಂದಿರಲಿ, ಅವ್ರೊಳಗೊಬ್ಬ ಕಲಾವಿದ ಇದ್ದಾನಲ್ಲ, ಆ ಕಲೆ ಮೂಲಕ ಅವರು ಹಾಡಿದ್ದು ನಿಮಗೆ ಭಾಳ ಖುಷಿ ಅಂತ ಅನ್ನಿಸ್ತು ಸರ್. ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಹೇಳ್ತಾ ಇದ್ರಿ, ಅಂದರೆ ಅಪ್ಪು ಸರ್ ಒಂದು ಸ್ಪೆಷಲ್ ಪಾತ್ರದಲ್ಲಿ ರಂಗ ಸಮುದ್ರದಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಅವ್ರು ನಿಮ್ಮ ಜೊತೆಗೆ ಅವ್ರ ಕಾಲ ಆಗೋಕ್ಕೂ ಮುಂಚೆ 26ನೇ ತಾರೀಕಷ್ಟು ಮಾತಾಡಿದ್ರು, 5ನೇ ತಾರೀಕು ಶೂಟಿಂಗ್ ಎಲ್ಲ ಜಾಯ್ನ್ ಆಗಬೇಕಿತ್ತು ಅನ್ನೋಂಥದ್ದು ಸರ್. ಆ ವಿಚಾರದ ಬಗ್ಗೆ ಹೇಳುವಂಥದ್ದು ಅಪ್ಪು ಸರ್ ಏನು ಹೇಳಿದರು? ಸಿನಿಮಾ ನೋಡಿದಂಥ ಫಸ್ಟ್ ಆಡಿಯನ್ಸ್ ಆಗಿದ್ರು ಅವರು. ನೋಡಿ ಅದನ್ನು ನೋಡ್ಕೊಂಡು ಇದೊಂದು ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಮಕ್ಕಳದ ದೊಡ್ಡವ್ರದ ಅಂತ. ಬಟ್ ಏನೊಂಥರ ಮಜಾ ಇದೆ. ನಾನು ಇದನ್ನು ಸರಿ ಸರ್ ನಾನು ಮಾಡ್ತೀನಿ ಅಂತ ನನಗೆ 26ಕ್ಕೋ ಏನೋ ನನಗೆ 26ನೇ ತಾರೀಕು ಅಂತ ಕಾಣಿದೆ, ಶಿವಮೊಗ್ಗಗೆಲ್ಲ ಹೋಗ್ತಾಯಿದ್ದೆ, ಶೂಟಿಂಗ್ ಹೋಗ್ತಾಯಿದ್ದೆ ನಾನು. ಆವಾಗ ಸರಿ ಅದನ್ನು 5ನೇ ತಾರೀಕು ಮಾಡೋಣ ಸರ್ ಅಂತಂದರೆ, ಸರ್ ನಾನು ಬರ್ತೀನಿ ಅಂತಂದೆ. ಅವ್ರು ನೋಡಿದ್ರು, ಅವ್ರದ್ದೊಂಥರ
ಅದೇ ನಮ್ಗೆ ಆಶೀರ್ವಾದ ಅಂತ ಅನ್ಸುತ್ತಲ್ಲ. ಎಸ್ ಸರ್, ಫೈನಲಿ ಜನವರಿ 12ಕ್ಕೆ ಥಿಯೇಟ್ರಿಗೆ ಬರ್ತಾ ಇದೆ. ಸದ್ಯಕ್ಕೆ ಕನ್ನಡ ಸಿನಿಮಾದಲ್ಲಿ ಆಗ್ತಾರಂಥ ಬೆಳವಣಿಗೆಗಳು ಮತ್ತು ರಂಗ ಸಮುದ್ರಕ್ಕೆ ಯಾವ ರೀತಿ ಅಭಿಮಾನಿಗಳು ಫಿದಾ ಆಗ್ಬೋದು ಅನ್ನುವಂಥದ್ದು ಸರ್? ಅದೇ ನಾನು ಹೇಳ್ದಂಗೆ ಜನವರಿ 12 ತಾರೀಕು ಬರ್ತಾ ಇದೆ. ನೀವು ಕನ್ನಡಿಗರು ಹಲವಾರು ಹೊಸಬರಿದ್ದಾರೆ, ತುಂಬ ಹೊಸಬರಿದ್ದಾರೆ. ನಿರ್ದೇಶಕರದ್ದೇ ಮೊದಲ ಸಿನಿಮಾ ಇದು, ನಿರ್ಮಾಪಕರು ಮೊದಲಿಗರು, ಹಲವಾರು ಕಲಾವಿದರು ಹೊಸಬರಿದ್ದಾರೆ. ಇದೊಂದು ಹಳೆಯ ಬೇರು, ನಾನು ಇದ್ದೀನಿ ಇದರಲ್ಲಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಖುಷಿಯಾಗಿದ್ದು ರಾಘಣ್ಣವರು ತುಂಬ ಪ್ರೀತಿ ತುಂಬಿ ಆ ಪಾತ್ರವನ್ನು ಮಾಡಿ ನಿಜವಾಗ್ಲೂ ತುಂಬ ದೊಡ್ಡ ಮಾತುಗಳು ಹೇಳಿದ್ದಾರೆ. ನಾನು ಆಮೇಲೆ ಸಿನಿಮಾ ನೋಡೋಕ್ಕೆ ಬರ್ತೀನಿ ಅಂತಿದ್ರು. ರಾಘಣ್ಣ ಅವರು ಇರೋದು ಒಂದು ಸಪೋರ್ಟ್, ರಾಘವೇಂದ್ರ ರಾಜ್ಕುಮಾರ್ ಅವರು. ಯಾಕೆಂದರೆ ಅವ್ರು ಎಂತೆಂಥ ಹಿಟ್ ಕೊಟ್ಟಿರೋರು, ಅವ್ರ ಮನೆ ಏನು ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತೊಂದು ಇದಾಗಿ ಬಂದಿರೋದು, ಇಲ್ಲಿ ಕರ್ಕೊಬಂದಿದ್ದು ಕನ್ನಡ. ಹಾಗಾಗಿ ಅವರೆಲ್ಲರ ಪ್ರೀತಿ ಪ್ರೋತ್ಸಾಹದಿದೆ. ನಿಮ್ಮ ಪ್ರೋತ್ಸಾಹನೂ ನಮ್ಮ ಈ ರಂಗ ಸಮುದ್ರಕ್ಕೆ ಸಿಕ್ಕಿದ್ರೆ ನಮಗೆ ಭಾಳ ಖುಷಿಯಾಗುತ್ತೆ. ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ, ಅದನ್ನು ನೀವು ನೋಡಿ ಎಲ್ಲರೂ ಖುಷಿ ಪಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಂಗ ಸಮುದ್ರದಲ್ಲಿ ಜನಪದ ಕಲಾವಿದರಾಗಿ ಅಭಿನಯಿಸಿರ್ತಕ್ಕಂತಹ ರಂಗಾಯಣ ರಘು ಸರ್ ಅವರ ಮಾತಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್.